ಮೈನ್ ರೋಡ್ ಚರಂಡಿಗಳು ಫುಲ್ಲು ಬ್ಲಾಕ್ ಆಗಿದೆ. ಈ ಕಡೆಯಿಂದ ಪೈಪ್ಲೈನ್ ಮಾಡಿದ್ದಾರೆ, ಆ ಪೈಪ್ಲೈನ್ ಅಪ್ಪಿದೆ, ಅದು ಫುಲ್ ಪ್ಯಾಕ್ ಆಗಿ ಆ ನೀರು ಈ ಕಡೆ ಬರ್ತಾ ಇದೆ. ನಾವು ಏನು ಹೇಳ್ಕೋಬೇಕು, ಏನು ಮಾಡಬೇಕು, ಎಷ್ಟು ದಿವಸ ಅಂತ ಈ ಕಬ್ಬು ಅನುಭವಿಸೋಣ, ಇದೇ ನಮ್ಮ ಸಮಸ್ಯೆ. ಆಮೇಲೆ ವಾಟರ್ ಮ್ಯಾನು ಸರಿಯಾಗಿ ಸಕಾಲಕ್ಕೆ ಬಿಡೋದಿಲ್ಲ, ಎಷ್ಟು ಹೇಳಿದ್ರು ಕಿವಿಯಲ್ಲಿ ಹಾಕ್ಕೊಡೋದು. ಅವನಿಗೆ ದುರಹಂಕಾರ, ಜನನೇ ಲೆಕ್ಕ ಇಲ್ಲ ಅವನಿಗೆ, ಜನಾನುಕೂಲಕ್ಕೆ ಅವ್ನು ಇಟ್ಟಿರೋದು. ಅವನಿಗೆ ಅಹಂಕಾರ ಈ ಊರಿಗಾಗಿಂದ ಅಷ್ಟಿದೆ, ಅಹಮು. ಏನು ಮಾಡ್ಕೋಗು, ಯಾರು ಹೇಳ್ಕೋಗು ಅಂತಾನೆ. ಹಾಂ, ಆ ಮೇನ್ ಚರಂಡಿ ಕ್ಲೀನ್ ಮಾಡಿ ಪೈಪ್ಲೈನ್ ಇವೆಲ್ಲ ಹೋಗ್ತವೆ. ಮುಚ್ಕೊಂಡಿದ್ದಕ್ಕಿಂತ ಪೈಪ್ಲೈನ್ ಮ್ಯಾಲಿದೆ, ಅದರಲ್ಲಿ ನೀರು ಈ ಕಡೆ ಬರುತ್ತೆ. ಹಂಗಾಗಿ ಇದೆಲ್ಲ ಮನೆಗಳಿಗೆ ಹೋಗ್ತಾ ಇರೋದು. ವಾಟರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಚರಂಡಿ ಕ್ಲೀನ್ ಮಾಡಿದರೆ ಸ್ವಲ್ಪ ಸಾಲ್ವ್ ಆಗುತ್ತೆ. ಗೌರಿಬಿದನೂರು ನಗರದ 10ನೇ ವಾರ್ಡ್ನಲ್ಲಿ ಇತ್ತೀಚೆಗೆ ಕೈಗೊಂಡಿರುವ ಚರಂಡಿಗೆ ಪೈಪ್ ಅಳವಡಿಕೆ ಕಾಮಗಾರಿ ಜನರಿಗೆ ಅನುಕೂಲಕ್ಕಿಂತಲೂ ಇದೀಗ ಅದು ಸಂಕಷ್ಟದ ಮೂಲವಾಗುತ್ತಿದೆ ಎಂದು ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸ್ಥಳೀಯರು ಹೇಳುವಂತೆ ಚರಂಡಿಗಳಲ್ಲಿ ಅಳವಡಿಸಲಾಗುತ್ತಿರುವ ಪೈಪ್ಗಳು ತಕ್ಕ ಗುಣಮಟ್ಟ ಹೊಂದಿಲ್ಲ. ಕೆಲವೇ ದಿನಗಳಲ್ಲಿ ಅವು ಒಡೆದು ಹೋಗುತ್ತಿರುವುದು, ಜೋಡಣೆ ಭಾಗಗಳಲ್ಲಿ ಸೋರಿಕೆ ಉಂಟಾಗುತ್ತಿರುವುದು ಹಾಗೂ ಸರಿಯಾದ ಇಳಿಜಾರು ನೀಡದೆ ಅಳವಡಿಸಿರುವುದರಿಂದ ನೀರು ಸರಾಗವಾಗಿ ಹರಿಯದೆ ಒಂದೇ ಸ್ಥಳದಲ್ಲಿ ಶೇಖರಣೆಯಾಗುವುದು, ನೀರು ಕೊಳೆತು ಸೊಳ್ಳೆಗಳು, ಸಾಂಕ್ರಾಮಿಕ ರೋಗಗಳು ಬರುವುದು, ಜನರು ಆಸ್ಪತ್ರೆ ಪಾಲಾಗುವುದು ಸರ್ವೇ ಸಾಮಾನ್ಯವಾಗಿದೆ. ಮಳೆಯ ಸಮಯದಲ್ಲಿ ನೀರು ರಸ್ತೆಗಳಿಗೆ ಹರಿದು ಬಂದು ಮನೆಯ ಒಳಗೆ ಬರುತ್ತಿದೆ. ಇದರಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳಿಗೆ ಭಾರೀ ತೊಂದರೆ ಉಂಟಾಗುತ್ತಿದೆ. ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಈ ಕಾಮಗಾರಿ ಜನರ ಜೀವನದ ಜೊತೆ ಆಟವಾಡುವಂತಾಗಿದೆ ಎಂದು ನಿವಾಸಿಗಳು ಕಿಡಿಕಾರಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅವ್ಯವಸ್ಥೆಗೆ ಮುಖ್ಯ ಕಾರಣ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಕಾಮಗಾರಿ ಪ್ರಾರಂಭಕ್ಕೂ ಮುನ್ನ ಸೂಕ್ತ ಯೋಜನೆ ರೂಪಿಸದೆ, ತಾಂತ್ರಿಕ ಮಾನದಂಡಗಳನ್ನು ಪಾಲಿಸದೆ ಕೇವಲ ಕಾಗದದಲ್ಲಿ ಮಾತ್ರ ಗುಣಮಟ್ಟ ತೋರಿಸುವ ಪ್ರಯತ್ನ ನಡೆಯುತ್ತಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ನಮಗೆ ಚರಂಡಿ ಪ್ರಾಬ್ಲಮ್ ಇದೆ ಸರ್. ನಾವು ಒಂದು 6 ತಿಂಗಳಿಂದ ಹೇಳ್ತಾ ಇದ್ದೀವಿ, ಕಂಪ್ಲೇಂಟ್ 3 ಸಲ ಕೊಟ್ಟಿದ್ದೀವಿ, ನಾವೇ ಅರ್ಜಿ ಬರ್ಕೊಟ್ಟಿದ್ದೀವಿ. ಆದರೂ ಏನೂ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರು. ಹುಳುಗಳೆಲ್ಲ ಒಳಗಡೆ ಬರ್ತವೆ, ನಮಗೆ ಕಾಯಿಲೆಗಳು ಸೊಳ್ಳೆ ಜಾಸ್ತಿ ಆಗಿದ್ದಾವೆ. ನಮಗೆ ಚರಂಡಿ ಕ್ಲೀನ್ ಮಾಡಿಕೊಡ್ಬೇಕು ಸರ್. ಫುಲ್ ಬ್ಲಾಕ್ ಆಗಿದೆ, ಮನೆಗಳಿಗೆಲ್ಲ ನೀರು ಬರ್ತವೆ ಸರ್. ಡೈಲಿ ಹುಳುಗಳು ಸರ್, ಇಷ್ಟಿಷ್ಟುದ್ದ ಸರ್, ಒಂದೊಂದು ಹುಳ ಹೆಂಗೆ ಸರ್ ಇರಬೇಕು ಮನೆಯಲ್ಲಿ. ಆಚೆ ಕಡೆ ಕುತ್ಕೊಂಡ್ರೆ ವಾಸನೆ ಸರ್, ಮೇಲೆ ಕುತ್ಕೊಳಕ್ಕೆ ಜಾಗ ಇಲ್ಲ, ಕೆಳಗಡೆ ಬಂದು ಕುತ್ಕೊಂಡ್ರೆ ವಾಸನೆ. ಎರಡು ಕಿತ ಓಪನ್ ಮಾಡೋರೆ ಬಿಟ್ಬಿಟ್ಟು ಹೊರಟೋಗಿದ್ದಾರೆ ಸರ್, ಕ್ಲೀನ್ ಮಾಡಿಲ್ಲ. ಒಂದು 5 ಸಲ 6 ಸಲ ಅರ್ಜಿ ಕೊಟ್ಟು ಬಂದಿದ್ದೀವಿ ಸರ್, ನಾವೇ ಹೋಗಿ ಕೊಟ್ಟು ಬಂದಿದ್ದೀವಿ ಸರ್, ರೆಸ್ಪಾನ್ಸ್ ಇಲ್ಲ ಸರ್. ಅವರು ಮಾಡಿಸ್ಕೊಡ್ತಾರೆ, ಇದೇ ಹೇಳ್ತಾ ಇದ್ದಾರೆ. ನನಗಂತೂ ದೇವರನ್ನೇ, ನನಗೆ ಎಲ್ಲೇನೋ ಹೋಗಿ ವಿಷಯ ಕುಡಿಸ್ತಾರೆ ತಗೋಣ, ಅಷ್ಟು ಸಾಕಾಗೋಗಿದೆ. ಬನ್ನಿ ನೋಡಿ. ನಿಮ್ಮ ಹೆಸರು? ನನ್ನ ಹೆಸರು ನಂಜಮ್ಮ. ಗುತ್ತಿಗೆದಾರರು ತಮ್ಮ ಸ್ವಾರ್ಥಕ್ಕಾಗಿ ಕಡಿಮೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದರೂ ಮೇಲ್ವಿಚಾರಣೆ ಮಾಡಬೇಕಾದ ಅಧಿಕಾರಿಗಳು ಮೌನ ವಹಿಸಿರುವುದು ಜನರಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಇದೆಲ್ಲ ಕಂಡು ಬೇಸತ್ತ ಜನ ಇಂದು ರೊಚ್ಚಿಗೆದ್ದು ನಗರಸಭೆಯ ಮುಂಭಾಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇವರ ಅವಸ್ಥೆಯನ್ನ ಕಂಡಾದರೂ ಅಧಿಕಾರಿಗಳು ಈ ಮುಗ್ಧ ಜನರಿಗೆ ನ್ಯಾಯ ಮಾಡುತ್ತಾರೋ ಇಲ್ಲ ಗುತ್ತಿಗೆದಾರರ ಪರ ನಿಲ್ಲುತ್ತಾರೋ ಕಾದು ನೋಡಬೇಕಿದೆ.